ಹಾಯ್ ಸೂಪರ್ ಮಾಮ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅಲ್ಲ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾಕಂದ್ರೆ ನಾನು ಬಹಳ ದಿನ ಆಯ್ತು ವ್ಲಾಗ್ಸ್ ಮಾಡಿ ವಿಡಿಯೋಸ್ ಬಿಟ್ಟು. ಯಾಕಂತ ಮುಂದೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇದು ಹೊಸಪೇಟೆಯಲ್ಲಿ ನನ್ನ ಮಗ ಇರ್ತಾನೆ ಹಾಸ್ಟೆಲ್ ಅಲ್ಲಿ ಹೋದಾಗ ಅವನು ತುಂಗಭದ್ರಾ ಡ್ಯಾಮ್ ಅಲ್ಲಿ ಪಾರ್ಕ್ ತುಂಬಾ ಚೆನ್ನಾಗಿದೆ, ಅಲ್ಲಿ ಹೋಗಿ ಬರೋಣ ಮಮ್ಮಿ ಅಂತ ಹೇಳಿದ್ದ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವಾಗ ಹೋಗಿದ್ದಾಗ ಮಾಡಿದ್ದಂತ ವಿಡಿಯೋಸ್ ಇವು. ಈಗ ಪ್ರೆಸೆಂಟ್ ಆದ್ರೆ ಹೋಗಿದ್ದಲ್ಲ, ಬಹಳ ದಿನ ಆಯ್ತು ನಾವು ಹೋಗ್ ಬಂದು. ಎಲ್ಲಾ ವಿಡಿಯೋಸ್ ಮಾತ್ರ ಮಾಡೋಣ ಅಂತ ಹಾಗೆ ಮಾಡಿ ಇಟ್ಕೊಂಡಿದ್ದೆ. ಬಟ್ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಯಾಕೆ ಅಂದ್ರೆ ನನ್ನ ಚಿಕ್ಕ ಮಗಳು ಪ್ರೆಗ್ನೆಂಟ್ ಇದ್ಲು, ಅವಳಿಗೆ ತುಂಬಾನೇ ವಾಮಿಟಿಂಗ್ಸ್ ಇದ್ವು, ಅವಳಿಗೆ ಆರಾಮಿರ್ಲಿಲ್ಲ. ಅದಾದ್ಮೇಲೆ ಡೆಲಿವರಿ ಆಯ್ತು. ಇನ್ನು ಡೆಲಿವರಿ ಆದ್ರಂತೂ ಎಷ್ಟು ಕೆಲಸ ಇರುತ್ತೆ ಮನೇಲಿ, ನಿಮ್ಗೆಲ್ಲ ಗೊತ್ತೇ ಇರುತ್ತಲ್ಲ. ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಹೀಗೆ ನಾನು ಫೋನ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಪಾರ್ಕಿಗೆ ಹೋದಾಗ, ಆ ಡ್ಯಾಮ್ಗೆ ಹೋದಾಗ ಏನೇನು ವಿಡಿಯೋ ಮಾಡಿದನಲ್ಲ ಎಲ್ಲಾ ವಿಡಿಯೋಸ್ ಕೂಡ ಹಾಗೆ ಇತ್ತು. ಅದಕ್ಕಾಗಿ ಒಂದ್ ನೆನಪಾದ್ರೆ ಇರುತ್ತಲ್ಲ, ಮತ್ತೆ ಹೋಗೋದಕ್ಕೆ ಆಗೋದಿಲ್ಲ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಪಾರ್ಕಿಗೆ ಬಂದಿದ್ದು ಈವ್ನಿಂಗ್ ಲಾಸ್ಟ್ ಹೋಗ್ಬೇಕಂತಂದ್ರೆ ತುಂಬಾನೇ ರಶ್ ಇರುತ್ತೆ ಮಮ್ಮಿ. ನಾನು ಫಸ್ಟಿಗೆ ಅನುಕೂಲ ಆಗೋ ತರ ಗಾಡಿ ಪಾರ್ಕ್ ಮಾಡಿ ಬರ್ತೀನಿ ಅಂತೇಳಿ ಗಾಡಿ ಪಾರ್ಕ್ ಮಾಡಿ ಬಂದ. ಇನ್ನು ಈ ಕಡೆ ಕಾರ್ ಪಾರ್ಕಿಂಗ್ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಒಳಗಡೆ ಎಂಟ್ರಿ ಹೋಗ್ಬೇಕಾದ್ರೆ ಟಿಕೆಟ್ ಇದಾವೆ. ನಾನು ಟಿಕೆಟ್ ತಗೊಂಡ್ ಬರೋಷ್ಟೊತ್ತಿಗೆ ಅವನು ಗಾಡಿ ಪಾರ್ಕ್ ಮಾಡಿ ಬಂದ. ಅಲ್ಲಿ ಮುಂದ್ಗಡೆ ನಾವು ತಿನ್ಬೇಕಂದ್ರೆ ಸ್ನಾಕ್ಸ್ ಆ ರೀತಿ ಏನೂ ಇರಲ್ಲ, ಓನ್ಲಿ ಮೆಕ್ಕೆತೆನೆ ಮತ್ತೆ ಒಂದ್ ಸೋಡಾ ಬಿಟ್ರೆ ಜ್ಯೂಸ್, ಅಷ್ಟು ಬಿಟ್ರೆ ಮತ್ತೇನು ಸಿಗಲ್ಲ ಅಲ್ಲಿ. ನಾವಲ್ಲೇ ಏನಾದ್ರೂ ಇರ್ತಾವಲ್ಲ ತಿನ್ನೋಣ ಅಂತ ಹೋಗಿದ್ವಿ. ಬಟ್ ಒಳಗಡೆ ಆಡೋದಕ್ಕೆ ತಿನ್ನೋದಕ್ಕೆ ತುಂಬಾನೇ ಇದಾವೆ. ಸ್ವಲ್ಪ ನಾನ್ ವೆಜ್ ಎಲ್ಲ ಮಿಕ್ಸ್ ಇರೋದ್ರಿಂದ ನನಗೆ ತಿನ್ನೋದಕ್ಕೆ ಕೂಡ ಆಗ್ಲಿಲ್ಲ. ಈಗ ನೋಡಿ, ಇದೇ ಪಾರ್ಕ್. ಈಗ ಕಾಣಿಸ್ತಾ ಇರೋ ಎನಿಮಲ್ಸ್ ರಿಯಲ್ ಅನ್ನೋ ತರ ಕಾಣಿಸುತ್ತೆ, ಬಟ್ ಅವೆಲ್ಲ ಗೊಂಬೆಗಳು ಆ ರೀತಿ ಮಾಡಿ ಇಟ್ಟಿದ್ದಾರೆ. ಬೋಟಿಂಗ್ ಮಾಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲಿ. ಮತ್ತೆ ಗೇಮ್ಗಳಂತೂ ಸಾಕಷ್ಟಿದಾವೆ. ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಒನ್ ಡೇ ಪೂರ ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನಾವು ಈವ್ನಿಂಗ್ಗೆ ಯಾಕೆ ಹೋಗಿದ್ದಂದ್ರೆ, ನೈಟ್ ಅಲ್ಲಿ ಮ್ಯೂಸಿಕ್ ಫೌಂಟೇನ್ ಇರುತ್ತೆ, ತುಂಬಾನೇ ಮ್ಯೂಸಿಕಲ್ ಕಾರಂಜಿ ಅಂತ ಹೇಳ್ತಾರಲ್ಲ, ಅದಂತೂ ಇಷ್ಟು ಚೆನ್ನಾಗಿ, ಅಲ್ಲಂತೂ ಒಂದೂವರೆ ತಾಸು ನಾವು ಮ್ಯೂಸಿಕ್ ಕೇಳ್ತಾನೆ ಇದೀವಿ, ಅಷ್ಟು ಚೆನ್ನಾಗಿತ್ತು. ಮೇಲೆ ಡ್ಯಾಮ್ ಕೂಡ ಅಷ್ಟೇ, ತುಂಬಾ ನೀರಿದ್ವಲ್ಲ, ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗ್ ಅನಿಸ್ತು. ಈ ಹೊಸಪೇಟೆಗೆ ನನ್ ಮಗ ಹೋಗಿ ಈಗ 3rd ಇಯರ್. ಫಸ್ಟ್ ವರ್ಷ ನಾನೇನ್ ಅವನ ಕಾಲೇಜ್ ನೋಡಿ ಬಿಟ್ಟು ಬರೋದಕ್ಕೆ ಹೋಗಿದ್ನಲ್ಲ, ಅವಾಗ ಹೋಗಿದ್ದೆ, ಮತ್ತೆ ಹೋಗೋಕೆ ಆಗಿರ್ಲಿಲ್ಲ. ಈಗ ಬಾ ಮಮ್ಮಿ, ಅಲ್ಲಿ ಹುಲಿಗೆಮ್ಮನ್ ದೇವಿ ಟೆಂಪಲ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಅದು ಫೇಮಸ್, ತುಂಬಾ ದೊಡ್ಡ ದೇವಸ್ಥಾನ. ಅದು ನೋಡ್ದಂಗ ಆಗುತ್ತೆ. ಒಂದಿನ ಅಲ್ಲಿದ್ರೆ ಪಾರ್ಕ್ ನೋಡ್ಬೋದು, ಡ್ಯಾಮ್ ನೋಡ್ಬೋದು, ಮತ್ತೆ ಹೇಳಿದ್ನೆಲ್ಲ ಮ್ಯೂಸಿಕಲ್ ಫೌಂಟೇನ್, ಹಾಗೆ ಅಲ್ಲಿ ಇನ್ನೂ ಸಾಕಷ್ಟು ಗೇಮ್ಸ್ ಎಲ್ಲ ಇದಾವಲ್ಲ, ಎಲ್ಲ ನೋಡಿ ಒಂದಿನ ಪೂರ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾಕೆಂದ್ರೆ ಇನ್ನ 1 ವರ್ಷ ಮಾತ್ರ ಇರೋದಲ್ಲಿ, ಆಮೇಲೆ ಮತ್ತೆ ಮುಂದೆ ಎಲ್ಲೋ ಏನೋ ಗೊತ್ತಿಲ್ಲ. ಬಾ ಮಮ್ಮಿ ಅಂದದಕ್ಕ ನಾನ್ ಸ್ವಲ್ಪ ಬಿಡುವು ಮಾಡ್ಕೊಂಡು ಹೋಗಿದ್ದೆ. ಹೋದಾಗ ನಾನು ಎಲ್ಲಾ ವಿಡಿಯೋಸ್ ಏನ್ ತೆಗೆದಿದ್ನಲ್ಲ, ಎಲ್ಲಾ ವಿಡಿಯೋಸ್ ಒಂದೂ ಡಿಲೀಟ್ ಆಗಿರ್ಲಿಲ್ಲ, ಹಾಗೆ ಇತ್ತು. ಅದಕ್ಕಾಗಿ ಒಂದ್ ವಿಡಿಯೋ ಮಾಡೋಣ. ಯಾಕಂದ್ರೆ ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು, ಈ ಜರ್ನಿ ಅಂದ್ರೆ ತುಂಬಾನೇ ಕಷ್ಟಪಟ್ಟಿದೀವಿ. ಫಸ್ಟ್ 500 ಸಬ್ಸ್ಕ್ರೈಬರ್ ಇದ್ರು ಅಷ್ಟೇ. ಆ 500 ಆದಾಗೆ ನಾವು ಎಷ್ಟು ಖುಷಿಯಿಂದ ಒಂದು ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲಿಂದ ಇವಾಗ ನಮ್ಗ 36,000 ಪ್ಲಸ್ ಇದಾರೆ. ಇಲ್ಲಿ ಮತ್ತ ನಾವು ಬಂದೀವಿ ಅಂದ್ರೆ ಅದಕ್ಕೆ ತುಂಬಾನೇ ಕಷ್ಟಪಟ್ಟಿದೀವಿ. ಈಗೆಲ್ಲ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ, ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಬಟ್ ಇವಾಗ ನನಗ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಾಲ್ತಿಲ್ಲ. ಆದ್ರೂ ಕೂಡ ಇನ್ಮೇಲೆ ಸ್ವಲ್ಪ ಟೈಮ್ ಹೇಗೂ ಸಿಗ್ತಾ ಇದೆ ಅಲ್ಲ, ನಮ್ ಪಾಪು ಕೂಡ ಸ್ವಲ್ಪ ದೊಡ್ಡದಾಗ್ತಾ ಇದೆ, ಕೈ ಬಿಡ್ತಾ ಇದ್ದಾಳೆ. ಅದಕ್ಕಾಗಿ ಹಳೆ ವಿಡಿಯೋಸ್ ಇದ್ರೂ ಕೂಡ ಒಂದ್ ಮೆಮೊರಿ ಇರುತ್ತೆ, ಅದನ್ನೆಲ್ಲಾ ನಿಮ್ ಜೊತೆ ಶೇರ್ ಮಾಡ್ಕೊಂಡಂಗ ಅನ್ಸುತ್ತೆ ಅಂತೇಳಿ ನಾನು ಈ ವಿಡಿಯೋ ತುಂಬಾ ಲೇಟ್ ಆದ್ರೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ. ಈಗ ಒಂದು ಹೈಪ್ ಅಂತ ಕೂಡ ಆಪ್ಷನ್ಸ್ ಬಂದಿದೆ, ಆ ಹೈಪ್ ಅನ್ನ ಮಾಡಿದ್ರು ಕೂಡ ಇನ್ನ ನಮ್ ವಿಡಿಯೋ ಕೆಲವು ಜನರಿಗೆಲ್ಲ ರೀಚ್ ಆಗುತ್ತೆ. ಹಾಗಾಗಿ ನೀವ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ನಿಮ್ ಜೊತೆ ಹಂಚ್ಕೊಂತೀನಿ. ಇನ್ನ ಇದು ಕಾರಂಜಿ ನಿಮಗ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಆ ಮ್ಯೂಸಿಕ್ ಜೊತೆಗೆ ಅದನ್ನ ನೋಡಿದಾಗ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಕಾಪಿರೇಟ್ ಬರ್ಬೋದೇನಂತ ಆ ಮ್ಯೂಸಿಕ್ ಮ್ಯೂಟ್ ಮಾಡಿದ್ದೀನಿ, ಮತ್ತೆ ನಾನು ಬೇರೆ ಮ್ಯೂಸಿಕ್ ಹಾಕ್ತಾ ಇದ್ದೀನಿ. ಈಗೂ ಕೂಡ ನನ್ನ ವಾಯ್ಸ್ ಹೋಗಿದೆ ಸ್ವಲ್ಪ ಕೋಲ್ಡ್ ಆಗಿ, ಆದ್ರೂ ಕೂಡ ಹೀಗೆ ದಿನ ಏನೋ ಒಂದ್ ರೀಸನ್ ಇಂದ ಮುಂದೆ ಹೋಗ್ತಾನೆ ಇದಾವೆ. ಆದಷ್ಟು ಬೇಗ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲೇ ಹೊಸಪೇಟೆ ಹತ್ರ ಶ್ರೀ ಕ್ಷೇತ್ರ ಹುಲಿಗೆಮ್ಮ ದೇವಿ ದೇವಸ್ಥಾನ ಇದೆ. ಅದು ತುಂಬಾನೇ ಪ್ರಸಿದ್ಧವಾದ ಒಂದು ದೇವಸ್ಥಾನ. ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ.
ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್.